ಹೊರಗಿಟ್ಟು ಕಾಪಾಡಿದವನು, ಸೃಷ್ಟಿಗೆ ತಂದು ತಾನು ಮಾತ್ರ ಯಾವುದರಿಂದಲೂ ವಿಕಾರಕ್ಕೆ ಒಳಗಾಗದೆ ನಿಂತಿದ್ದವನು, ಸಮಸ್ತ ಜ್ಞಾನಾನಂದ ಗುಣಗಳಿಂದ ತುಂಬಿದ್ದರೂ ಕೂಡ ಲೋಕದ ಗುಣಗಳಿಗೆ ಬಲಿಯಾಗದವನು, ಎಲ್ಲ ಕಾರ್ಯವನ್ನು ಮುಗಿಸಿ ಕೊನೆಗೆ ಕಣ್ಣು ಮುಚ್ಚಿ ರಾತ್ರಿಯ ಹೊತ್ತು ತನ್ನ ಸೂಕ್ತವಾದ ಶಕ್ತಿಗಳೊಂದಿಗೆ ಮಲಗಿದವನು ಅಂತ ಹೀಗೆಲ್ಲ ಸ್ತೋತ್ರ ಮಾಡಿದ ಸಂಗತಿಗಳನ್ನ ನಾವು ನೋಡಿದ್ದೀವಿ. ತಮೇವ ಭಾಂತಂ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ, ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಜಗತ್ತಿನಲ್ಲಿರುವಂತಹ ಎಲ್ಲ ಬೆಳಕುಗಳಿಗೆ ಮೂಲ ಅವನೇ. ನಿಮೀಮಿಷದ ಅಂತ ಒಂದು ಶಬ್ದ ಬಂತು. ಆ ಅಂದ್ರೆ ಆಸಮಂತ, ನಿಮೀಲಿತಾಕ್ಷಂ ಅಭವತ್. ನಿಮೀಮಿಷದ ಅಂತಂದ್ರೆ ಕಣ್ಣು ಮುಚ್ಚಿದವನೇ ಆಗಿದ್ದಾನೆ. ಅಲ್ಲಿ ಮಂತ್ರದಲ್ಲಿ ಯೋಗ ನಿದ್ದೆಯಲ್ಲಿ ಸೃಷ್ಟಿ ಅಂದ್ರೆ ಪ್ರಳಯಾದ ನಂತರ ಯೋಗ ನಿದ್ದೆಯಲ್ಲಿ ಇಡೀ ಜಗತ್ತನ್ನ ತನ್ನ ಉದರದೊಳಗಿರಿಸಿ ವಿಶ್ರಾಂತಿ ಕೊಡ್ತಾ ಇರ್ತಾನೆ ಅನ್ನುವ ಮಾತು ಬಂದಾಗ ಅದೇ ಭಗವಂತ. ಮತ್ತೆ ಇನ್ನೊಬ್ಬ ಲೋಕದಲ್ಲಿ ಕಾಣಿಸಿಕೊಳ್ಳುವುದು ಉಂಟಿಲ್ಲ. ಅಂದ್ರೆ ಸ್ವಲ್ಪ ದಿವಸ ನೀನ್ ಅಧಿಕಾರ ನಡೆಸು, ಆಮೇಲೆ ನಾನ್ ಮಾಡ್ತೇನೆ ಅಂತ ಈ ಬ್ರಹ್ಮರಲ್ಲಿ ವಿಭಾಗ ಇಲ್ಲ. ಅಭೀಕ್ಷ್ಣಂ ಸಂಕಲ್ಪ ಇತಿ ಮನಸೋ ವಿಶೇಷಣಂ ಸಂಕಲ್ಪಾತ್ಮಕಂ ಇತ್ಯರ್ಥ. ಅವ್ನು ಯೋಚಿಸಿದ್ರೆ ಆಯ್ತು, ಜಗತ್ತು ತಾನಾಗಿ ಆಗತ್ತೆ. ಯಾಕಂದ್ರೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಇಚ್ಛಿಸಿದೊಡನೆ ಪ್ರಪಂಚ ನಿರ್ಮಾಣ ಆಗುತ್ತೆ. ಅಭೀಕ್ಷ್ಣಂ ಸಂಕಲ್ಪ ಅಂದ್ರೆ ಎಂದೂ ಕೂಡ ಅದು ನಾಶ ಆಗುದಿಲ್ಲ. ಯಾಕಂದ್ರೆ ಅವನ ಆಲೋಚನೆ ಮತ್ತು ಅವನು ಒಬ್ನೇ, ಅವನ ಇಚ್ಛೆ ಮತ್ತು ಅವನೊಬ್ನೇ, ಅವನ ಸಾಮರ್ಥ್ಯ ಮತ್ತು ಅವನೊಬ್ನೇ. ಹಾಗಾಗಿ ಅಭೀಕ್ಷ್ಣ ಅಂತ ಅನ್ನೋದು ನಾಶವಾಗದೇ ಇರುವಂತಹ ಅವನ ಸಂಕಲ್ಪ ಅವನೇ ಆಗಿದ್ದಾನೆ. ಅದು ಮನಸ್ಸಿಗೆ ವಿಶೇಷಣ ಅಭೀಕ್ಷ್ಣ. ಅವನು ವಿದ್ಯುತ್ತನ್ನು ಪ್ರೇರೇಪಿಸುವುದು ಎಷ್ಟು ದೊಡ್ಡ ಕೆಲಸವೋ, ಒಳಗಿನಿಂದ ಸೂಕ್ಷ್ಮವಾದ ಮನಸ್ಸನ್ನು ಕೂಡ ಪ್ರೇರೇಪಿಸ್ತಾ ಇರ್ತಾನೆ. ಅವನ ಕಾರ್ಯಭಾರ ಅತ್ಯಂತ ವಿಸ್ತೃತವಾದದ್ದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಮಾತು ಬಂತು. ಅಧ್ಯಾತ್ಮ ಅಂದ್ರೆ ಅದನ್ನು ಬಿಡಿಸಿ ಮುಂದೆ ಹೇಳಿದ್ರು. ಸಂಪ್ರತಿಷ್ಠಾಂ ಸಾಯತನಾಂ ಉಪನಿಷದಂ ಬ್ರೂಹೀತಿ. ಚೆನ್ನಾಗಿ ಸಪ್ರತಿಷ್ಠಾಂ ಎಂದೂ ಕೂಡ ಅಲುಗಾಡದೆ ಇರುವಂತಹ ರಹಸ್ಯವಾದ ಸಂಗತಿಯನ್ನು ನನಗೆ ಹೇಳು. ಸಮ್ಯಗೇವ ಮಯೋ ಉಪನಿಷತ್ ಸ್ವರೂಪ ಮುಕ್ತಂ. ಹೇಳ್ತಾಳೆ, ನಾನು ಅದನ್ನ ನಿಂಗೆ ಈಗಾಗಲೇ ಹೇಳಿದ್ದೇನೆ. ಉಪನಿಷತ್ತು ಅಂದ್ರೆ ರಹಸ್ಯವಾದದ್ದು ಅಂತ ಒಂದರ್ಥ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಸಮ್ಯಗೇವ, ನಾನು ಚೆನ್ನಾಗಿ ಅದನ್ನೇ ನಿನಗೆ ಉಪದೇಶ ಮಾಡಿದ್ದೇನೆ. ಇನ್ನು ಮತ್ತೆ ತತ್ರ ವಕ್ತವ್ಯಂ ನಾಸ್ತಿ, ಅಲ್ಲಿ ಮತ್ತೆ ಹೇಳಬೇಕಾದ್ದೇನೂ ಇಲ್ಲ. ತಪೋಧನ ಕರ್ಮಚ ವಿದ್ಯಾಯಾ ಪ್ರತಿಷ್ಠಾ. ವಿದ್ಯೆ ಎಲ್ಲಿ ನೆಲೆಸತ್ತೆ ಅಂತಂದ್ರೆ ತಪಸ್ಸು ಮಾಡಿದಲ್ಲಿ ನೆಲೆಸತ್ತೆ. ಮದ ಇಲ್ಲದೆ ಇದ್ರೆ, ನನಗೆಲ್ಲ ಗೊತ್ತಿದೆ ಬೇರೆಯವರಿಗೆ ಏನು ಗೊತ್ತಿಲ್ಲ ಅಂತ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ವಿದ್ಯೆ ಬರಲ್ಲ. ಮೊದಲು ಶರಣಾಗತರಾಗ್ಬೇಕು. ನನ್ನಿಂದಲೇ ಎಲ್ಲ, ನಾನ್ ತಿಳಿದಿದ್ರಿಂದನೇ ಇರುವುದೆಲ್ಲ ಅಂತ ನಮ್ಮದೇ ಆದ ಹುಡುಕಾಟಗಳಿಗೆ ಸ್ಪಷ್ಟತೆ ಇದೆ ಅನ್ನುವ ಭಾವನೆ ಇರುವವರೆಗೂ ಕೂಡ ವಿದ್ಯೆ ಲಭ್ಯ ಆಗುದಿಲ್ಲ. ಅದು ದಮ ಅಂತಂದ್ರೆ ಸರೆಂಡರ್ನೆಸ್, ಇಂದ್ರಿಯಗಳನ್ನ ಒಪ್ಪಿಸುವುದು, ಇಂದ್ರಿಯಗಳ ನಿಗ್ರಹ, ಇಂದ್ರಿಯಗಳ ಒಪ್ಪಿಸುವಿಕೆ. ಕರ್ಮ ಹಾಗಂತೇಳಿ ಎಲ್ಲ ದೇವರೇ ಮಾಡ್ತಿರ್ತಾನೆ, ನಂಗೇನು ಸಂಬಂಧ ಇಲ್ಲ ಅಂತ ಕೂಡುವುದು ಕೂಡ ಅಷ್ಟೇ ಮೂರ್ಖತನ. ಈ ಕೆಲವೊಮ್ಮೆ ಏನಂದ್ರೆ, ಒಂದು ಈ ಕಡೆ ವಾಲ್ತಾರೆ, ಒಂದು ಆ ಕಡೆ ವಾಲ್ತಾರೆ, ಒಂದು ಎಲ್ಲ ದೇವರಿಗೆ ಏನ್ ಬಿಟ್ಬಿಡ್ತಾರೆ, ಏನು ಮಾಡಲ್ಲ. ಇನ್ನು ಕೆಲವರು ಎಲ್ಲ ನಾನೇ ಮಾಡ್ತೇನೆ ಅಂತ ಹಾರಾಡ್ತಾರೆ. ಎರಡೂ ಅಪಾಯಕಾರಿ. ಹೇಳ್ತೇವೆ, ದೇವರ ಹೆಸರನ್ನು ಹೇಳಿರ್ತೇವೆ, ಆದ್ರೆ ನಮ್ಮ ಬಗ್ಗೆ ನಮಗೊಂದು ವಿಪರೀತವಾದ ನಮ್ಮ ಕಾರ್ಯಭಾರದ ಬಗ್ಗೆ, ಅಂದ್ರೆ ದೇವರು ಬಿಟ್ಟು ಉಳಿದ ವಸ್ತುವಿನ ಮೇಲೆ, ಪ್ರಕೃತಿಯ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ಅಥವಾ ಟೆಕ್ನಾಲಜಿ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ಅಥವಾ ನಮ್ಮ ಸೇನೆಯ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ಅಥವಾ ಎಲ್ಲವೂ ಅಭಿಮಾನ ಇರಬಾರದು ಅಂತಲ್ಲ, ಆದ್ರೆ ಅದು ದೇವರ ವ್ಯವಸ್ಥೆಗಿಂತಲೂ ಮೀರಿದ್ದು ಅನ್ನುವ ಭಾವನೆ ಇದ್ರೆ
ಕರ್ಮ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಯಾಕಂದ್ರೆ ಅದೆಲ್ಲ ಮಾಡುತ್ತೆ, ನಾನೇನ್ ಮಾಡ್ಲಿ ಅಂತ. ಕೆಲವೊಮ್ಮೆ ಉಲ್ಟಾ, ನಾನ್ ಮಾಡಿಬಿಡ್ತೇನೆ ಎಲ್ಲ, ಅದ್ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ, ಅದನ್ನ ಪೂರ್ತಿ ತಿರಸ್ಕರಿಸಿ ಸೇನೆಯನ್ನು ನಂಬಲ್ಲ. ಈ ದುರ್ಯೋಧನ ಮಾಡಿದ್ದು ಹಾಗೆಲ್ಲ, ತ್ಯಕ್ತ, ಅವನು ಹೇಳುದು ಮದರ್ತೆ ತ್ಯಕ್ತ ಜೀವಿತ, ನನಗೋಸ್ಕರ ತ್ಯಾಗ ಮಾಡಿದವರು, ನನಗೋಸ್ಕರ ಪ್ರಾಣ ಬಿಟ್ಟು ಬಂದವರು ಅಂತ. ಅಂದ್ರೆ ಪ್ರಾಣ ಬಿಟ್ಟು ಬಂದವರು ಅಂತಂದ್ರೆ ಅದನ್ನು ಒಳ್ಳೆ ರೀತಿಯಿಂದಲೂ ಹೇಳಬಹುದು, ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಂತ. ಆದ್ರೆ ಅದನ್ನ ನಾಯಕನಾಗಿ ಹೇಳುವಾಗ ಇವರೆಲ್ಲ ಸಾಯ್ಲಿಕ್ಕೆ ಬಂದವರು ಅನ್ನೋ ತರ ಹೇಳಿದ್ರೆ, ಇನ್ನೊಮ್ಮೆ ಆ ವೀರರಿಗೆ ಅವನ ಜೊತೆಗೆ ಕೊಲಾಬ್ರೇಟ್ ಆಗಿ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುತ್ತಾ? ಇಲ್ಲ, ಅವ್ನು ನಮ್ಮನ್ನು ಬಿಟ್ಬಿಡ್ತಾನೆ, ಅವನ ಕೆಲಸ ಆಗೋ ತನಕ ಮಾತ್ರ ನೋಡ್ತಾನೆ ಅನ್ನೋ ಭಾವನೆ ಬರುತ್ತೆ. ಹಾಗೆ ಬರದಂತೆ ಪೌರುಷಕ್ಕೂ ಬೆಲೆ ಇದೆ, ಪ್ರಯತ್ನಕ್ಕೂ ಬೆಲೆ ಇದೆ. ಪೌರುಷ ಮತ್ತು ಪ್ರಯತ್ನ ಎರಡರ ನಡುವೆ ದೈವವೇ ಪ್ರಧಾನ, ಅದರಲ್ಲಿ ಸಂದೇಹವೇ ಇಲ್ಲ. ಆದ್ರೆ ಪೌರುಷಯುಕ್ತವಾದ ದೈವ ಇದೆಯಲ್ಲ, ಅದಕ್ಕೆ ಯಾವಾಗ್ಲೂ ಬೆಲೆ ಜಾಸ್ತಿ. ಪೌರುಷ ರಹಿತವಾದಂತಹ ದೈವವು ಕೂಡ ಅವನಿಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ. ಒಂದು ಟ್ರೈನ್ ಹೋಗ್ಬೇಕಾದ್ರೆ ಟ್ರ್ಯಾಕ್ ಎರಡೂ ಇರ್ಬೇಕು. ಒಂದೇ ಟ್ರ್ಯಾಕ್ ಅಲ್ಲಿ ನಾನು ಹೋಗ್ತೇನೆ ಅಂತಂದ್ರೆ ನಾವು ಊರು ಸೇರಲ್ಲ, ಎಲ್ಲೋ ಮಧ್ಯದಲ್ಲೇ ಸಿಕ್ಕಾಕೊಳ್ತೀವಿ. ಹಾಗಾಗಿ ದೈವಮೇವ ಪರಮನ್ಯೇ ಅಂತ ಹಲವು ಕಡೆಗಳಲ್ಲಿ ನಮಗೆ ಪ್ರಧಾನವಾದ ಮಾತು ಬರುತ್ತೆ. ಅಂದ್ರೆ ನಮ್ಮ ಪ್ರಯತ್ನವನ್ನು ಕೂಡ ಅವನ ಪರವಾಗಿ ಶರಣಾಗಿ ಮಾಡಿದ್ರೆ ಮಾತ್ರ ಅದು ಸಫಲ ಆಗುತ್ತೆ. 100ಕ್ಕೆ 100 ನನ್ನ ಪ್ರಯತ್ನದಿಂದಲೇ ಎಲ್ಲವೂ ನಡೆಯುತ್ತೆ ಅಂತ ಭಾವಿಸಿ ಹಾರಿದವನಿಗೆ ಪೆಟ್ಟು ಕಟ್ಟಿದ ಬುದ್ಧಿ. ಹಾಗಾಗಿ ತಪಃ ಅಂದ್ರೆ ಒಳ್ಳೆಯ ನಿರಂತರವಾದ ಒಳ್ಳೆಯ ಆಲೋಚನೆ. ಒಳ್ಳೆ ಆಲೋಚನೆ ಅಂದ್ರೆ ಬರೀ ಒಳ್ಳೇದಾಗ್ಲಿ ಅಂತಲ್ಲ, ಯಾವುದರಿಂದ ಕೆಟ್ಟದಾಗತ್ತೆ ಅನ್ನೋದನ್ನು ತಿಳಿದು ಒಳ್ಳೇದನ್ನೇ ಆಲೋಚನೆ ಮಾಡ್ಬೇಕು. ದೂರದೃಷ್ಟಿಯಿಂದ ಕೂಡಿ ಇವತ್ತಿಗೆ ಈಗ ಒಳ್ಳೇದಾಗ್ಬೋದು, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಅವ್ರಿಗೆ ಒಳ್ಳೇದಾಗ್ಲಿ ಅಥವಾ ಅವ್ರ ಖುಷಿ ಪಡ್ಲಿ ಅಂತ ಒಳ್ಳೆ ಭಾವನೆ ಅದು. ಖುಷಿ ಪಡ್ಲಿ ಅಂತ ಸಿಕ್ಕಾಪಟ್ಟೆ ಸಿಹಿ ಪದಾರ್ಥಗಳನ್ನು ಕೊಟ್ಟು ಮತ್ತೆ ಒಂದು ವಾರ ಹೊಟ್ಟೆ ನೋವಂತ ಮಗು ಮಲಗುವ ಹಾಗಾದ್ರೆ ನಮ್ಮ ಪ್ರೀತಿ ಅವರಿಗೆ ನಾಳೆಗೆ ಉಪದ್ರವವಾದ್ರೆ, ಒಂದು ದಿವಸದ ಸಂತೋಷ ಪಡಿಸುವ ಹಿನ್ನೆಲೆಯಲ್ಲಿ 16 ದಿನಗಳ ಕಾಲ ಅವರಿಗೆ ಒದ್ದಾಟ ಆಗುವಂತ ಪ್ರೀತಿ ಆದ್ರೆ ಅದು ಒಳ್ಳೆ ಪ್ರೀತಿ ಅಂತ ಅನ್ಸುದಿಲ್ಲ. ಒಳ್ಳೇದ್ರಲ್ಲಿ ದೃಷ್ಟಿಯೂ ಒಳ್ಳೇದಿರ್ಬೇಕು, ದೃಷ್ಟಿಯಲ್ಲಿ ದೂರದರ್ಶಿತ್ವನೂ ಇರ್ಬೇಕು. ದೂರದರ್ಶಿತ್ವ ಇಲ್ಲದ ಒಳ್ಳೆತನ ಅದು ಅಪಾಯವೇ ಆಗುತ್ತೆ ನಾಳೆಗೆ. ಈಗಕ್ಕೆ ನಮ್ಮ ಉದ್ದೇಶ ಸರಿ ಇರ್ಬೋದು, ಆದ್ರೆ ಅದರಿಂದ ಆಗುವ ಪರಿಣಾಮ ನಾಳೆಗೆ ನಮ್ಮ ಇಲ್ಲಿ ತನಕ ನಮಗೆ ಸಿಕ್ಕಿರುವಂತಹ ಸಂಪತ್ತು ಅದು ಬೇರೆ ಯಾವುದೂ ಅಲ್ಲ. ಈಗ ಅವ್ರು ಕೂಡಿಟ್ಟ ಆಸ್ತಿ ಎಲ್ಲ ಕರಗಿ ಹೋಗ್ಬೋದು, ದುಡ್ಡು ಖರ್ಚಾಗಿರ್ಬೋದು. ಆದ್ರೆ ನಮ್ಗೆ ಹಿರಿಯರಿಂದ ಬಂದ ದೊಡ್ಡ ಆಸ್ತಿ ಯಾವುದು ಅಂದ್ರೆ, ನಾವು ಈಗ ಉಸಿರಾಡ್ತಾ ಇರುವ ಗಾಳಿ, ಬಳಸ್ತಾ ಇರುವ ನೀರು, ತಿಂತಾ ಇರುವ ಅನ್ನ, ಅದಕ್ಕಾಗಿ ಉಪಯೋಗಿಸುವ ಭೂಮಿ, ಅದನ್ನ ಶುದ್ಧವಾಗಿಡ್ಬೇಕಾದದ್ದು ದೊಡ್ಡ ಸಂಪತ್ತು. ಅದು ಒಳ್ಳೆ ಆಲೋಚನೆಯಿಂದ ಕೂಡಿದ್ರೆ ಮಾತ್ರ ಅರ್ಥ ಆಗತ್ತೆ. ಅಂದ್ರೆ ಬಹಳ ಪ್ರಾಮಾಣಿಕವಾದ ಆಲೋಚನೆ ಅಂತಂದ್ರೆ ಎಲ್ಲ ದೃಷ್ಟಿಯಿಂದಲೂ ಸರಿಯಾಗ್ಬೇಕು. ಕೇವಲ ಒಂದು ದೃಷ್ಟಿಯಿಂದ ನಮಗೆ ಈಗ ತಾತ್ಕಾಲಿಕವಾದ ಆಲೋಚನೆಗೆ ಫಲ ಸಿಗುತ್ತೆ ಅಂತಂದ್ರೆ ಅದು ತತ್ಕಾಲದಲ್ಲಿ ಸರಿ, ಆದ್ರೆ ಅದರ ಪರಿಣಾಮ ಮುಂದೆ ಏನಿದೆ, ಅದರ ಪ್ರಮಾಣ ಯಾವುದ್ರಲ್ಲಿ ಹೆಚ್ಚಿದೆ, ಒಳ್ಳೆಯ ಪ್ರಮಾಣ ಒಳ್ಳೆಯ ಫಲದ ಪ್ರಮಾಣ ಜಾಸ್ತಿಯೋ ಕೆಟ್ಟ ಫಲದ ಪ್ರಮಾಣ ಜಾಸ್ತಿಯೋ. ಒಳ್ಳೆ ಕೆಲಸ ಮಾಡುವಾಗ ಒಂದಿಷ್ಟು ಕೆಟ್ಟ ಪರಿಸ್ಥಿತಿಗಳು ಉಂಟಾಗಿ ಆಗತ್ತೆ, ಆದ್ರೆ ಆಲೋಚನೆಯಲ್ಲಿ ಶುದ್ಧತೆ ಇದ್ರೆ ವಿದ್ಯೆ ಲಭ್ಯವಾಗುತ್ತೆ ಅನ್ನೋದನ್ನ ತಪಃ ಆಲೋಚನೆ. ದಮಃ ಕರ್ಮ ವಿದ್ಯಾಯ ಪ್ರತಿಷ್ಠಾ. ಪ್ರತಿಷ್ಠಾ ಅಂದ್ರೆ ಗಟ್ಟಿ ನೆಲೆ ನಿಲ್ಲುತ್ತೆ. ಗಟ್ಟಿ ನೆಲೆ ನಿಂತ್ರೆ ಆಮೇಲೆ ಯಾರು ಅಲ್ಲಾಡಿಸಿದ್ರು ಕೂಡ ನಮಗೆ ಕಿರಿಕಿರಿ ಆಗಲ್ಲ, ಬೇಸರ ಆಗಲ್ಲ. ತದ್ವತ್ಸು ವಿದ್ಯಾ ಪ್ರತಿಷ್ಠತಿ ಇತ್ಯರ್ಥಃ. ತದ್ವತ್ಸು ಮತ್ತೆ ಅದಕ್ಕೋಸ್ಕರ ಒತ್ತು ಕೊಟ್ರಾಚ. ತದ್ವತ್ಸು ತಪಸ್ಸು ಎಲ್ಲೋ ಇದೆ, ಇವನ್ ಮಾಡಲ್ಲ ಅಂದ್ರೆ ಉಪಯೋಗ ಇಲ್ಲ. ಇವನಿಗೆ ಪ್ರತಿಷ್ಠೆ ಆಗ್ಬೇಕು ಅಂದ್ರೆ ಇವನಲ್ಲಿ ತಪಸ್ಸಿರ್ಬೇಕು. ಅವರೆಲ್ಲ ಬೇಕಾದನ್ನ ಒಳ್ಳೆತನ ಯೋಚನೆ ಮಾಡಿರ್ತಾರೆ, ನಾವು ಸುಮ್ನೆ ಅದನ್ನ ಅನುಸರಿಸಿದ್ರೆ ಆಯ್ತು ಅಂತ ಮಾಡುದಲ್ಲ. ಮಾಡೋರನ್ನು 1000 ಜನ ಅನುಸರಿಸ್ತಾರೆ ಅಂತ ಮಾತ್ರಕ್ಕೆ ಅದು ಸರಿ ಅಂತ ಆಗುದಿಲ್ಲ.
ನಮ್ಗೆ ಅಂತ ಒಂದು ಬುದ್ಧಿ ಕೊಟ್ಟ ಮೇಲೆ, ನಮ್ಮ ಅನುಭವದಲ್ಲಿ ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಲ್ಲ ಅಂದ್ಮೇಲೆ, ಎಲ್ಲರ ಆಲೋಚನೆ ತಪ್ಪಾಗಿಯೇ ಸಾಗಿ ಅದನ್ನೇ ನಾವು ಅನುಸರಿಸುವ ಪ್ರಸಂಗ ಬಂದ್ರೂ ಕೂಡ ನಮ್ಮ ಆಲೋಚನೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವ ಪ್ರಯತ್ನ ಮಾಡದೇ ಇದ್ರೆ ಅದು ನಾಳೆ ನಮ್ಮನ್ನೇ ಬಲಿ ತೆಗೆದುಕೊಳ್ಳುತ್ತೆ. ಇಲ್ಲ ಅಂದ್ರೂ ಬಲಿ ಆಗೇ ಆಗ್ತಾನೆ. ಪ್ರವಾಹ ದೊಡ್ಡದಿದ್ದಾಗ ವಿರುದ್ಧವಾಗಿ ಈಜುವುದು ಅಂತ ಅನ್ನೋದಲ್ಲ ಅರ್ಥ. ಆದ್ರೆ ಅದರ ಬಗ್ಗೆ ತಿಳುವಳಿಕೆ ಇದ್ರೆ ಯಾರೋ ಒಬ್ಬನಿಗಾದ್ರೂ ಇದೇ ರೀತಿಯ ಆಲೋಚನೆ ಸಿಂಕ್ ಆಗುತ್ತೆ. ಇಲ್ಲ ಇದನ್ನು ಹೇಗೆ ಸ್ವಲ್ಪ ಪ್ರಾಮಾಣಿಕವಾದ ದೃಷ್ಟಿಯಿಂದ ಅಪಾಯಕಾರಿ ಅಲ್ಲದಂತೆ ಬದಲಾಯಿಸಬಹುದು ಅನ್ನುವ ಆಲೋಚನೆ ಮಾಡ್ಲಿಕ್ಕಾಗತ್ತೆ. ಅದರಿಂದಾಗಿ ತದ್ವತ್ಸು, ಆ ಆಲೋಚನೆಯನ್ನು ನಿರಂತರ ಮಾಡ್ತಾ ಇರುವವನು ತದ್ವಾನ್. ತದ್ವತ್ಸು, ತದ್ವತ್ಸು ಅಂದ್ರೆ ಅವರಲ್ಲಿ, ಆ ತಪಸ್ಸು ಉಳ್ಳವರಲ್ಲಿ, ದಮ ಉಳ್ಳವರಲ್ಲಿ, ಕರ್ಮ ಉಳ್ಳವರಲ್ಲಿ ವಿದ್ಯೆಯು ಪ್ರತಿಷ್ಠತಿ. ಪ್ರತ್ಯೇಕವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅದು ತುಂಬಬೇಕು. ತುಂಬುವ ತನಕ ನಮ್ಮ ಆಲೋಚನೆ ಇರ್ಬೇಕು. ಅದು ಒಬ್ಬೊಬ್ಬರಲ್ಲಿದ್ರು ಸರಿನೇ. ಒಬ್ಬನೇ ಇದ್ದಾನೆ ಅವನದ್ದೇನ್ ನಡೆಯುತ್ತೆ, ಒಳ್ಳೆ ಆಲೋಚನೆ ಮಾಡಿದ್ರು ಒಬ್ಬನೇ ಇದ್ರೆ ಏನ್ ಉಪಯೋಗ ಅಂತ ನಿಲ್ಲಿಕ್ಕಿಲ್ಲ. ಅದು ಪ್ರತಿಷ್ಠತಿ, ಏಕವಚನ ಅದಕ್ಕೋಸ್ಕರನೇ ಹೇಳಿದ್ದು. ಒಬ್ನಲ್ಲೇ ಇದ್ರು ಕೂಡ ಅದು ನಾಳೆ ಎಲ್ಲೋ ಒಂದು ರೀತಿ ಅದಕ್ಕೆ ಬಲ ಬರುತ್ತೆ, ಅದು ಪ್ರಾಮಾಣಿಕವಾದಾದ್ರೆ. ಸತ್ಯಮಿತಿ ಮೀಮಾಂಸಾ. ಮೀಮಾಂಸಾ ಅಂತಂದ್ರೆ ತಿಳಿವಿನ ಹುಡುಕಾಟ. ಸತ್ಯ ಅನ್ನೋ ಶಬ್ದಕ್ಕರ್ಥ ನಿರಂತರವಾಗಿ ಸತ್ಯಮಾಯತನಂ ಅಂತ ಬಂತು. ಅಂದ್ರೆ ಪ್ರಾಮಾಣಿಕವಾದ ಹೆಲ್ದಿ ಡಿಸ್ಕಷನ್ ಅಂತ ಅರ್ಥ ಸತ್ಯ ಅನ್ನೋ ಶಬ್ದಕ್ಕರ್ಥ. ನಿರ್ಣೀಯತೆ ಯತ ಸಮ್ಯಕ್ ಇದಂ ಸತ್ಯಮಿತಿ ಸ್ಫುಟಂ ಶ್ರುತಿ ಸ್ಮೃತ್ಯುದಿತಂ ಸರ್ವಂ ವ್ಯಕ್ತಂ ಮೀಮಾಂಸೈತಯಾ ಸತ್ಯಮಿತ್ಯುಚ್ಯತೆ ತನ್ಮೀಮಾಂಸಾ ಬ್ರಹ್ಮನಿಶ್ಚಯ ಬ್ರಹ್ಮಮೀಮಾಂಸಾ ಕರ್ತವ್ಯ ಅಂತ ಮಾತು ಬಂದ್ರೆ ಅದರ ಅರ್ಥ ಸತ್ಯ ಅಂದ್ರೆ ಮೀಮಾಂಸಾ ಅಂತ ಅರ್ಥ. ಮೀಮಾಂಸಾ ಅಂದ್ರೆ ವಿಚಾರ ಮಾಡುವುದು ಅಂತ ಅರ್ಥ. ವಿಚಾರ ಹೇಗೆ ಅಂದ್ರೆ ಶ್ರುತಿ ಸ್ಮೃತ್ಯ ವಿರೋಧಿನಿ, ಶ್ರುತಿಗಳನ್ನು ಸ್ಮೃತಿಗಳನ್ನು, ಸ್ಮೃತಿ ಅಂತಂದ್ರೆ ನಮ್ಮ ಸುತ್ತಲಿನ ಜೀವನದ ಅನುಭವ, ಶ್ರುತಿ ಅಂತಂದ್ರೆ ಋಷಿಗಳ ಅನುಭವ. ನಮ್ಮ ಅನುಭವ ಮತ್ತು ಋಷಿಗಳ ಅನುಭವ ಎರಡನ್ನೂ ತಾಳೆ ಹಾಕಿ ಅದರ ಮೂಲಕ ವಿಮರ್ಶೆ ಮಾಡಬೇಕು, ಅದರ ಮೂಲಕ ಚರ್ಚೆ ಮಾಡಬೇಕು, ಅದರ ಮೂಲಕ ವಿಚಾರವಂತಿಕೆಯನ್ನ ಮುಂದಿಡಬೇಕು. ಆವಾಗ ಯಥ ಸಮ್ಯಕ್, ದೂರದ ಹಿನ್ನೆಲೆಯನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಸಮ್ಯಕ್ ಚೆನ್ನಾಗಿ ಏನ್ ಆಲೋಚನೆ ಮಾಡ್ತಾರೋ ಅದು ಸತ್ಯಮಿತಿ ಸ್ಫುಟಂ, ಅದು ಸತ್ಯ ಅಂತ ಆಗುತ್ತೆ. ಇವತ್ತಿಗೆ ಮಾತ್ರ ಉಪಯೋಗ ಅಂದ್ರೆ ಉಪಯೋಗ ಇಲ್ಲ. ಅದು ನಮ್ಮ ಹಿರಿಯರ ಆಲೋಚನೆಗಳನ್ನು ನಾವು ಜೊತೆಗೂಡಿಸಿಕೊಳ್ಬೇಕು. ಅವರಿಗೆ ಗೊತ್ತಿಲ್ಲದೆ ಇದ್ದದ್ದು ಯಾವುದು ನಾವು ವಸ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಬಿಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ಅದು ನಾಳೆಗೆ ತೊಂದರೆ ಇದೆ ಅಂತಾನೆ. ಅವರಿಗೆ ಏನು ಗೊತ್ತಿರಲಿಲ್ಲ, ಈಗ ನಾವೆಲ್ಲ ಬಹಳ ಮುಂದುವರೆದು ಬಿಟ್ಟಿದ್ದೇವೆ, ನಮ್ಗೆ ಅದರ ಬಗ್ಗೆ ಪ್ರಜ್ಞೆ ಇಲ್ಲ. ಸತ್ಯ, ನಮ್ಗೆ ಆ ಪ್ರಜ್ಞೆ ಇಲ್ಲ, ಅವರಿಗೆ ಆ ಪ್ರಜ್ಞೆ ಇತ್ತು. ನಮ್ಗೇನ್ ಪ್ರಜ್ಞೆ ಇಲ್ಲ ಅಂದ್ರೆ ಇದರಿಂದ ಆಗುವ ಅಪಾಯದ ಬಗ್ಗೆ ಪ್ರಜ್ಞೆ ಇಲ್ಲ. ನಮ್ಗೇನ್ ಪ್ರಜ್ಞೆ ಇದೆ ಅಂದ್ರೆ ಇದೇ ದೊಡ್ಡ ಸಾಧಕತ್ವ ಅಂತ ಭಾವಿಸುವಂತಹ ಪ್ರಜ್ಞೆ ಇದೆ. ಅದು ಸಾಕಾಗುದಿಲ್ಲ ಅಂತ. ತಪ್ಪಲ್ಲ, ಕೆಲವೊಂದ್ಸರ್ತಿ ಸರಿಯೇ ಆಲೋಚನೆ ಬರುತ್ತೆ. ಎಲ್ಲ ಪುರಾಣ ಗ್ರಂಥಗಳು ಅದು 100ಕ್ಕೆ 100 ಸರಿ ಅಂದ್ರೆ ಪುರಾಣ ಸರಿನೇ. ಪುರಾಣದಲ್ಲಿ ಹೇಳಿದ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯು ತಪ್ಪಾಗಿರ್ಬಹುದು. ಪುರಾಣ ನಿತ್ಯೇವ ನ ಸಾಧು ಸರ್ವಂ ಅಂದ್ರೆ ಪುರಾಣ ಅಂದ್ರೆ ಇಲ್ಲಿ 18 ಪುರಾಣಗಳ ಬಗ್ಗೆ ಹೇಳ್ತಾ ಇಲ್ಲ, ಹಿಂದಿನಿಂದ ಒಪ್ಪಿಕೊಂಡು ಬಂದದ್ದು ಅನ್ನೋ ವಿಷಯದಲ್ಲಿ ಕೆಲವೊಂದ್ ಸತ್ಯ ನಮ್ಗೊಂದು ಆಗ್ರಹ ಇರುತ್ತೆ. ಹಿಂದಿನವ್ರು ಹೇಳಿದರೆ ಮುಗಿದೋಯ್ತು ಅಂತ. ಪುರಾಣ ನಿತ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಅಲ್ಲ, ವಸ್ತು ಬಂದಿದೆ ಅದರಿಂದ ಅದು ಕರೆಕ್ಟೇ, ಇದು ಮೂರ್ಖತನೇ, ಅದು ತಪ್ಪಾಗಿರಬಹುದು ಅನ್ನೋ ಎಚ್ಚರವೂ ಇರಬೇಕು. ಇಲ್ಲ, ಅದು ನಮಗೆ ಅನೇಕ ಪ್ರಮಾಣೀಕೃತವಾದ ಪ್ರಯೋಗಗಳಿಂದ ಯಂತ್ರಗಳಲ್ಲಿ ಸಿದ್ಧವಾಗಿದೆ ಅಂದ್ರೆ, ಯಂತ್ರಕ್ಕೂ ನಾವೇ ಮಾಡಿದ ಯಂತ್ರ ಆದ್ರಿಂದ ಅದಕ್ಕೂ ಒಂದು ಮಿತಿ ಇದೆ, ಅದಕ್ಕೂ ಒಂದು ತನಗೆ ಏನೆಲ್ಲ ಇಲ್ಲಿ ತನಕ ತಿಳಿದಿದೆಯೋ ಅದರ ಮೇಲೆನೆ ಅನಲೈಸ್ ಮಾಡುತ್ತೆ ಹೊರತು ತಿಳಿಯದೇ ಇರುವುದನ್ನ ಅದು ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಈ ಎರಡರ ನಡುವೆ ಒಬ್ಬ ತಿಳುವಳಿಕೆ ಉಳ್ಳೋಬೇಕು. ಮೂಢ ಪರಪ್ರತ್ಯಯ ಬುದ್ಧಿ ಸಂತಃ ಪರೀಕ್ಷಾನ್ಯತರದ್ ಭಜಂತೆ, ಸಂತಃ ಪರೀಕ್ಷೆ ಅನ್ನತರದ್ ಭಜಂತೆ. ಸಜ್ಜನರು ಇದರಲ್ಲಿ ಯಾವುದರಲ್ಲಿ ಹೆಚ್ಚು ಲಾಭ ಅಥವಾ ಪರಿಮಾಣದ ಲಾಭದ ಪರಿಮಾಣ ಹೆಚ್ಚೋ, ನಷ್ಟ ಪರಿಮಾಣ ಹೆಚ್ಚೋ, ಮತ್ತೆ ಯಾವುದಕ್ಕೆ ಪ್ರಮಾಣ ಇದೆ ಇತ್ಯಾದಿಗಳನ್ನ ಯೋಚಿಸಿ ಸಂತಹ ಪರೀಕ್ಷೆ ಅನ್ಯತರದ್ ಭಜಂತೆ. ಅವರು ಹಳೇದು ಅಂದ ತಕ್ಷಣ ಒಪ್ಪಲ್ಲ, ಹೊಸ್ತು ಅಂದ ತಕ್ಷಣನು
ಕೂಡ್ಲೆ ಇದು ಸರಿ ಅಂತ ಒಪ್ಕೊಳ್ಳೋದು ಇಲ್ಲ. ಹಳೆಯದು ಅಂದ ತಕ್ಷಣ ತಿರಸ್ಕಾರ ಮಾಡಲ್ಲ, ಹೊಸದೊಂದು ತಕ್ಷಣನು ತಿರಸ್ಕಾರ ಮಾಡಲ್ಲ. ಎರಡು ಬಹಳ ಸುಂದರ ಈ ಮಾತು. ಬಹುಶಃ ಈ ಮಾತಿಗೆ ಸರಿಯಾದ ಮತ್ತೊಂದು ಮಾತು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದ ಮಾತು. ಹಳೆಯದು ಅಂತ ತಿರಸ್ಕಾರ ಮಾಡೋದು ತಪ್ಪು, ಹಳೆಯದು ಅಂತ ಒಪ್ಕೊಳ್ಳೋದು ತಪ್ಪು. ಹೊಸ್ತು ಅಂತ ತಿರಸ್ಕಾರ ಮಾಡೋದು ತಪ್ಪು, ಹೊಸ್ತು ಅಂತ ತಕ್ಷಣ ಒಪ್ಕೊಳ್ಳೋದು ತಪ್ಪು. ಎಲ್ಲಿ ಒಪ್ಕೊಳ್ಬೇಕೋ ಅಂತಹ ಪರೀಕ್ಷೆ, ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿ, ನಮ್ಗೇನು ಅಂದ್ರೆ ಕೆಲವೊಂದ್ ಸರ್ತಿ ಅದು ಹೇಳಿದೆ ಮುಗಿದೋಯ್ತು, ನಾವು ಅದನ್ನ ಒಪ್ಕೊಂಡಾಗಿದೆ, ಅದು ಸರಿಯೇ ಇರುತ್ತೆ ಅಂತ ಎರಡರ ಬಗ್ಗೆನು, ಹಳೆಯದ್ರ ಬಗ್ಗೆ ಆಗಲಿ ಹೊಸದ್ರ ಬಗ್ಗೆ ಆಗಲಿ ಇಲ್ಲದೆ ಇದ್ರೆ ಮಾತ್ರ ಅದು ಮೀಮಾಂಸಾ. ಸತ್ಯ ನಿತ್ಯುಚ್ಯತೆ ತತ್ ಮೀಮಾಂಸಾ ಬ್ರಹ್ಮನಿಶ್ಚಯ. ನಾವು ಯಾಕೆ ಹೊರಟಿದ್ದೇವೆ ಅಂದ್ರೆ ಬ್ರಹ್ಮನಿಶ್ಚಯ ಮಾಡ್ಲಿಕ್ಕೆ ಹೊರಟಾಗ ನಮಗೆ ಅಹಂಕಾರ ಬರುವಂತದ್ದಿದ್ರೆ ಅದು ಅಪಾಯಕಾರಿ. ನಮಗೆ ನಮ್ಮ ಪ್ರಜ್ಞೆಯನ್ನ ಲೂಸ್ ಮಾಡುತ್ತೆ ಅಥವಾ ಲ್ಯಾಕ್ ಮಾಡುತ್ತೆ ಅಥವಾ ನಷ್ಟಗೊಳಿಸುತ್ತೆ ಅಂತ ಆದ್ರೆ ಅದು ನಮಗೆ ಅಪಾಯಕಾರಿ. ಆದ್ರಿಂದಾಗಿ ಬ್ರಹ್ಮನಿಶ್ಚಯ, ಪರಮಾತ್ಮನನ್ನ ಇನ್ನಷ್ಟು ದೃಢವಾಗಿ ತಿಳಿಯುವುದಕ್ಕೆ ಬೇಕೆಂದು ಮನಸ್ಸಿನ ಶುದ್ಧತೆ ಹೊರತು ವಸ್ತುವಿನ ಅಥವಾ ಯಂತ್ರದ ಅಥವಾ ಇನ್ಯಾವುದೋ ಒಂದರ ಶುದ್ಧತೆ ಇಂದ ಅದರ ಶುದ್ಧತೆ ಇರ್ಬೋದು, ಅದೇನು ಉಪಯೋಗ ಇಲ್ಲ. ಮತ್ತೆ ತಿಳ್ಕೊಳ್ಳೋದು ಬ್ರಹ್ಮನಿಶ್ಚಯ ಆಗುದು ಇವನ ಮನಸ್ಸಲ್ಲೇ. ಆದ್ರಿಂದಾಗಿ ತಾತ್ಕಾಲಿಕವಾಗಿ ಏನೆಲ್ಲ ಸೌಕರ್ಯಗಳು ಸಿಗುತ್ತೆ ಅದನ್ನ ಬಳಸ್ಕೊಳ್ಬೇಕು. ಅನಿತ್ಯೈ ದ್ರವ್ಯೈ ಪ್ರಾಪ್ತವಾದಸ್ಮಿ ನಿತ್ಯಂ. ಅನಿತ್ಯವಾದ ಪದಾರ್ಥವನ್ನು ತಿರಸ್ಕಾರ ಮಾಡ್ಬೇಕು ಅಂತ ಹೇಳಿದ್ದಲ್ಲ, ಆದ್ರೆ ಅದರಿಂದಲೇನೆ ಎಲ್ಲ ಆಗಿ ಹೋಗುತ್ತೆ ಅಂತ ಭಾವಿಸಿ ಅದು ನಿತ್ಯ ಅನ್ನುವಂತೆ ನಾವು ಸಂಕಲ್ಪ ಮಾಡಿಕೊಂಡು ಅದರ ಹಿಂದೆ ಬೀಳುವುದಲ್ಲ. ಅದನ್ನ ಬಳಸಿ ಅದನ್ನ ದಾಟಿ ಮುಂದಕ್ಕೆ ಯೋಚನೆ ಮಾಡ್ಬೇಕು. ಆಗ ಸತ್ಯ ಅನ್ನೋದು ನಮ್ಗೆ ಹೊಳಿಲಿಕ್ಕೆ ಸಾಧ್ಯ. ಯಾವುದೆಲ್ಲ ಪ್ರಮಾಣ? ಋಗ್ಯಜು ಸಾಮ ಅಥರ್ವಾಖ್ಯ ಪಂಚರಾತ್ರಂ ಚ ಭಾರತಂ ಮೂಲ ರಾಮಾಯಣಂ ಚೈವ ಪುರಾಣಂ ಭಗವತ್ಪರಂ ವೇದ ಇತ್ಯುಚ್ಯತೆ ಸದ್ಭಿಃ ಶಿಕ್ಷಾರ್ಥಂ ಸ್ಮೃತಯ ಸ್ತುತ ಅಂಗಾನಿ ಸತ್ಯಂ ಮೀಮಾಂಸಾ ತದ್ವಿದ್ಯಾಯತನಂತ್ರಯಂ ಇತಿ ವಿದ್ಯಾನಿರ್ಣಯ ಅನ್ನುವ ಒಂದು ಗ್ರಂಥದಲ್ಲಿ ಯಾವುದೆಲ್ಲ ನಮಗೆ ಪ್ರಮಾಣ ಅಂತ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಅಂದ್ರೆ, ಇಷ್ಟಕ್ಕೆ ಯಾವುದು ವಿರುದ್ಧ ಅಲ್ಲವೋ ಅದು ಪ್ರಮಾಣ. ಇಷ್ಟಕ್ಕೆ ವಿರುದ್ಧವಾಗಿದೆ ಅಂದ್ರೆ ಅದರಲ್ಲಿ ಇನ್ನೂ ಸಂಶೋಧನೆ ಆಗ್ಬೇಕಿದೆ ಅಂತ ಅರ್ಥ. ಎಷ್ಟು ಸ್ಪಷ್ಟ ಇದೆ ಗಮನಿಸಿ. ಶಿಕ್ಷಾದ್ಯಂ, ಶಿಕ್ಷಾ ಅಂದ್ರೆ ಫೊನೆಟಿಕ್ಸ್ ಇತ್ಯಾದಿ, ಸ್ಮೃತಯ ಸ್ಮೃತಿಗಳು ಕೂಡ ಯಾವಾಗ ಪ್ರಮಾಣ ಅಂದ್ರೆ ಈ ವೇದ ಪರವಾಗಿದ್ರೆ ಮಾತ್ರ. ವೇದಕ್ಕೆ ವಿರುದ್ಧವಾಗಿದ್ರೆ ಅಥವಾ ಲೋಕದ ವ್ಯವಹಾರ ಅದು ಹಾಳು ತೆಗೆಡುತ್ತಾ ಇದೆ ಅಂದ್ರೆ ಅದನ್ನ ಪ್ರಮಾಣ ಅಂತ ಒಪ್ಕೊಂಡಿಲ್ಲ, ಅದನ್ನು ಬಿಡಿ ಅಂತಾನೆ ಹೇಳುತ್ತೆ. ಏಕೆಂದ್ರೆ ಸತ್ಯಕ್ಕೆ ಅಂಗವಾಗಿದ್ರೆ ಮಾತ್ರ ಅದು ಪ್ರಮಾಣ. ಸತ್ಯಕ್ಕೆ ಅಂಗವಾಗಿಲ್ಲ ಅಂದ್ರೆ ಅದು ವಿದ್ಯಾಯತನ ಅಂತ ಅನಿಸುವುದಿಲ್ಲ. ಹಾಗಾಗಿ ಅಪೌರುಷೇಯವಾದಂತಹ ಪೌರುಷೇಯವಾದಂತಹ ವೇದ ಮತ್ತು ಪೌರುಷೇಯ ಮತ್ತು ಅಪೌರುಷೇಯಗಳನ್ನ ಅನುಸರಿಸಿ ಬಂದ ಅನುಭವದ ಮಾತು, ಇದು ಮೂರು ವಿದ್ಯಾಯತನ, ವಿದ್ಯೆಗೆ ನೆಲೆದಾಣ. ಯಾವುದೆಲ್ಲ? ಋಕ್, ಯಜಸ್ಸು, ಸಾಮ, ಅಥರ್ವ, ಆಮೇಲೆ ಪಂಚರಾತ್ರ, ಆಮೇಲೆ ಭಾರತ, ಆಮೇಲೆ ಮೂಲ ರಾಮಾಯಣ, ಆಮೇಲೆ ಪುರಾಣಗಳು. ಪುರಾಣಗಳು ಎಂತಹದ್ದು ಅಂತಂದ್ರೆ ಅದರಲ್ಲಿ ಗಮನಿಸಬೇಕಾದದ್ದು ಭಗವತ್ಪರಂ, ಭಗವಂತನನ್ನ ಸರಿಯಾಗಿ ಚಿಂತಿಸುವ, ಭಗವಂತನನ್ನ. ಈ ಸಮಸ್ಯೆ ಏನು ಅಂದ್ರೆ ಈಗ ಅನುವಾದ ಮಾಡುವಾಗ ಈ ವ್ಯತ್ಯಾಸಗಳು ಲೋಕದಲ್ಲಿ ಜನರಿಗೇನೆ ಗೊತ್ತಾಗುದಿಲ್ಲ. ಅದು ಶಿವಪುರಾಣ ಬಂದಾಗ ಶಿವನ ಪಾರಮ್ಯವನ್ನು ಹೇಳುತ್ತೆ, ಸ್ಕಂದ ಪುರಾಣ ಬಂದಾಗ ಸ್ಕಂದನ ಪಾರಮ್ಯವನ್ನು ಹೇಳುತ್ತೆ. ಅದನ್ನು ಓದುವುದಕ್ಕೊಂದು ಬೇರೆ ಕ್ರಮ ಇದೆ, ಅದು ಸಂಸ್ಕೃತ ಗೊತ್ತಿದ್ರೂ ಗೊತ್ತಾಗುದಿಲ್ಲ. ಅದರ ರೀತಿ ನಾಂ ಶತಮೇವಚ, ಕೆಲವು ಅನುವಾದ ಇರುತ್ತೆ, ಕೆಲವು ಶಬ್ದಗಳ ಟ್ರಿಕ್ಸ್ ಇರುತ್ತೆ, ಕೆಲವು ಶಬ್ದದ ವಿಶೇಷತೆಗಳಿರ್ತವೆ. ಅದು ಗುರುಗಳ ಉಪದೇಶದಿಂದಲೇ ಗೊತ್ತಾಗ್ಬೇಕು ಹೊರತು ನಾವು ಉಪಯೋಗಿಸುವಂತಹ ಅನುವಾದಗಳಿಂದ ಅಥವಾ ಯಾವುದೋ ರೀತಿಯ ತಾಂತ್ರಿಕ ಪ್ರಯೋಗಗಳಿಂದ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಹಾಗಾಗಿ ಅಲ್ಲೊಂದು ಪ್ರಜ್ಞಾವಂತಿಕೆ ಅಂತ ಬೇಕೇ ಬೇಕು. ಅದು ಪ್ರಜ್ಞೆಯನ್ನ ಗುರುಗಳಿಂದಲೇ ಪಡೆಯಬೇಕು. ಅಂತ ಸಂದರ್ಭ ಬಂದ್ರೆ ಮಾತ್ರ ಅದು ವಿದ್ಯಾಯತನ. ಆಯತನ ಅಂದ್ರೆ ಮನೆ ಅಂತ ಅರ್ಥ. ಅಂಗಾನಿ, ಇವೆಲ್ಲವೂ ಕೂಡ ಅಂಗಾನಿ ಸತ್ಯಂ ಮೀಮಾಂಸಾ.
ಮೀಮಾಂಸಾ ತಿಳುವಳಿಕೆಗೆ ಇವೆಲ್ಲ ಅಂಗಗಳು, ಇಷ್ಟು ಗ್ರಂಥಗಳು. ಇದ್ಯಾವುದು ನಾಲೆಜ್ ಅಲ್ಲ. ಈಗ ಋಗ್ವೇದ ಸುಸಾಮ ಇದೆಲ್ಲ ಏನು ಅಂದ್ರೆ ಜ್ಞಾನವನ್ನ ಉಪದೇಶಿಸ್ಲಿಕ್ಕೆ ಇರುವಂತಹ ಡೇಟಾ. ಅದು ನಮ್ಗೆ ಬಂದಾಗ ಮಾತ್ರ ನಾಲೆಜ್ ಆಗುತ್ತೆ. ಅಲ್ಲಿ ಅದು ಋಷಿಗಳ ನಾಲೆಜ್ ಹೌದದು, ನಮ್ಗೆ ಅದು ನಾಲೆಜ್ ಆಗಿರ್ಲಿಲ್ಲ. ಈಗ ಒಬ್ಬನ ನಾಲೆಜ್ ಇನ್ನೊಬ್ನಿಗೆ ನಾಲೆಜ್ ಆಗ್ಬೇಕಾಗಿಲ್ಲ, ಒಬ್ಬನ ನಾಲೆಜ್ ಇನ್ನೊಬ್ನಿಗೆ ಡೇಟಾ ಆಗುತ್ತೆ. ಅವನಿಗೂ ಅದು ಅನುಭವಕ್ಕೆ ಬಂದಾಗ ಅವನು ಅದನ್ನ ಅವರ ಅನುಭವದಲ್ಲಿ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಇವನಿಗೆ ಅದು ಉಪಯೋಗಕ್ಕೆ ಬರುವ ಸಾಧ್ಯತೆಗಳಿರ್ತವೆ. ಇಷ್ಟು ಈ ಆಚಾರ್ಯರ ಮಾತಿನ ಸಂಗ್ರಹದಲ್ಲಿ ನಮಗೆ ಸಿಕ್ಕಿತು. ಆಚಾರ್ಯರ ಕೊನೆಯ ಮಾತು, ಯಶ್ಚಿದಾನಂದ ಸಚ್ಛಕ್ತಿ ಸಂಪೂರ್ಣೋ ಭಗವಾನ್ ಪರ ನಮೋಸ್ತು ವಿಷ್ಣವೇ ತಸ್ಮೈ ಪ್ರೇಯಸೇ ಮೇ ಪರಾತ್ಮನೇ. ಆನಂದ ಚಿತ್ ಅಂದ್ರೆ ಜ್ಞಾನ, ಆನಂದಗಳ ಸಾತ್ವಿಕವಾದ ಶಕ್ತಿಗಳಿಂದ ತುಂಬಿದವನು ಭಗವಂತ. ಭಗವಾನ್ ಎಲ್ಲ ಗುಣಗಳಿಂದ ತುಂಬಿದವನು, ಷಡ್ಗುಣೈಶ್ವರ್ಯ ಸಂಪನ್ನ, ಪರಹ ಎಲ್ಲದಕ್ಕಿಂತ ಮಿಗಿಲಾದವನು. ಅಂತಹ ವಿಷ್ಣವೇ ತಸ್ಮೈ ನಮೋಸ್ತು ಕಸ್ಮೈ ಪ್ರೇಯಸೇ ಚ ಪರಾತ್ಮನೇ. ನನಗೆ ಪ್ರಿಯ ಅಂದ್ರೆ ಅತ್ಯಂತ ಪ್ರಿಯ, ನನಗೆ ಅವನಷ್ಟು ಪ್ರಿಯವಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ. ನಾನು ಏನೇ ಪ್ರೀತಿಸಿದ್ರು ಎಲ್ಲದಕ್ಕಿಂತ ಮೊದಲು ಅವನು. ಪ್ರೇಯಸೇಮೇ ಪರಾತ್ಮನೇ, ಯಾಕೆಂದ್ರೆ ಅವನು ಪರವಾದ ಆತ್ಮ, ಶ್ರೇಷ್ಠನಾದ ಆತ್ಮ, ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ಇಲ್ಲ. ಅದರಿಂದಾಗಿ ಅವನಲ್ಲಿ ನನ್ನ ಮನಸ್ಸನ್ನ ಓಪನ್ ಆಗಿ ಇಷ್ಟು ಧೈರ್ಯವಾಗಿ ಹೇಳಬೇಕು ಅಂದ್ರೆ, ಈ ಪೊಲಿಟಿಕಲ್ ಇಶ್ಯೂ ಅನ್ನು ಅಥವಾ ಇನ್ಯಾರಿಗೋ ಬೇಜಾರಾಗತ್ತೆ ಅನ್ನೋದನ್ನ ನಮ್ಮಲ್ಲಿ ಸಮನ್ವಯವಾದದ ಒಂದು ಸೀಕ್ ಅಂದ್ರೆ ರೋಗ, ಎಲ್ಲವೂ ಒಂದೇ ಅಂತ ಒಂದು ವಿಶಿಷ್ಟವಾದ ಕೆಲವೊಂದು ಸರ್ತಿ ಎಲ್ಲರನ್ನು ಸಮರ್ಥಿಸುವ ಬರದಲ್ಲಿ ಎಲ್ಲರಲ್ಲಿರುವ ಒಳ್ಳೆಯದನ್ನು ನಾವು ಸ್ವೀಕರಿಸಬಹುದು ಅನ್ನುವುದನ್ನ ಧೈರ್ಯವಾಗಿ ಹೇಳ್ಬೋದು. ಆದ್ರೆ ಎಲ್ಲರಲ್ಲಿರುವ ತತ್ವವನ್ನು ಸಮೀಕರಿಸಿ ಸಮನ್ವಯ ಮಾಡಿ ಇಲ್ಲ ಎಲ್ರು ಒಂದೇ ಹೇಳಿದ್ದು ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಇದು ಯಾವಾಗ ಅರ್ಥ ಆಗುದಿಲ್ವೋ ಅದೇ ಸಮನ್ವಯವಾದಿತ್ವದಲ್ಲಿ ನಾವು ನಮ್ಮ ಎಲ್ಲಾ ಆಧುನಿಕ ಚಿಂತನೆಗಳನ್ನು ಕೂಡ ನಾವು ರೂಪುಗೊಳಿಸಿರ್ತೇವೆ. ಆದ್ರಿಂದ ಸತ್ಯವನ್ನು ಹುಡುಕುವುದು ತುಂಬಾ ಕಷ್ಟ. ಒಟ್ಟು ನಮಸ್ತೆ. ಇದು ಪಂಡಿತಾಚಾರ್ಯರ ಮಾತು. ಯಶ್ಚಿದಾನಂದ ಸಚ್ಚಿತ್ತಂ ಪೂರ್ಣೋ ಭಗವಾನ್ ಪರಃ ನಮೋಸ್ತು ವಿಷ್ಣವೇ ತಸ್ಮೈ ಪ್ರೇಯಸೇ ಮೇ ಪರಾತ್ಮನೆ. ಸೃಷ್ಟಿ ಸಂಹಾರ ಶಕ್ತಿ ಸುಖ ಜ್ಞಾನಾದಿ ಸದ್ಗುಣೈಃ ಪೂರ್ಣಾತ್ಮನೆ ಮಧ್ವದೇವ ಪ್ರೇಯಸೇ ವಿಷ್ಣವೇ ನಮಃ. ಅದರ ಅರ್ಥವನ್ನು ಅವರು ಪದ್ಯದಲ್ಲೇ ಬರೆದ್ರು. ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾದ ಸಚ್ಛಕ್ತಿ ಸಜ್ಞಾನಗಳಿಂದ ಕೂಡಿರುವಂತಹ ಸುಖ ಮೊದಲಾದವುಗಳಿಂದ ತುಂಬಿಕೊಂಡಿರುವಂತಹ ಪೂರ್ಣವಾದ ಅಂತರ್ಯಾಮಿಯಾದ ಮಧ್ವದೇವನಿಗೆ ಅತ್ಯಂತ ಪ್ರಿಯನಾದ ಎಲ್ಲ ವಿಷಯವನ್ನು ಸಂಸಾರದ ವಿಷಯವನ್ನು ಕಳೆಯುವ ವಿಷ್ಣುವಿಗೆ ನಮಸ್ಕಾರ. ಯಶ್ಛತ್ರಿ ಮಿದಿತಾನಿ ವಾಯೋ ವೇದ ಬಲ ಜ್ಞಾನವತೋ ಬಳಾದೌ ದಶ ಪ್ರಮತ್ಯಾಖ್ಯ ತೃತೀಯ ರೂಪಿ ಭಾಷ್ಯಂ ಚಕಾರೇ ಅಚಿಂತ್ಯ ಶಕ್ತೌ. ಯಾರು 3 ರೂಪಗಳಿಂದ ವೇದಗಳಲ್ಲಿ ಪ್ರತಿಪಾದ್ಯನೋ ಅಂತಹ ವಾಯುವು ಬಲಜ್ಞಾನಗಳಿಂದ ತುಂಬಿದವನಾಗಿ ಅತ್ಯಂತ ಪೂರ್ಣ ವ್ಯಕ್ತಿತ್ವವನ್ನ ಜೀವರಾಶಿಗಳಲ್ಲೇ ಹೊಂದಿದವನಾಗಿ ತುಂಬಿದ ಬುದ್ಧಿಯವನಾಗಿ 3ನೇ ರೂಪದಲ್ಲಿ ಮಧ್ವರಾಗಿ ಅಚಿಂತ್ಯವಾದ ಶಕ್ತಿಯ ಚಿಂತನೆಯನ್ನು ನಮಗೆ ಹಂಚಿದವನು ಅಂತ ಸ್ತೋತ್ರ ಮಾಡಿದರು. ಟೀಕಾ ತಲವಕಾರೋಪನಿಷತ್ ಭಾಷ್ಯಸ್ಯ ಲೇಷತಃ. ತಲವಕಾರೋಪನಿಷತ್ತಿನ ಸ್ವಲ್ಪ ಸಂಗತಿಗಳನ್ನ ಭಾಷ್ಯದಿಂದ ಹೊರತೆಗೆದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ತ್ರೈವಿಕ್ರಮಾನುಚರ, ನಾನು ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆತನದವನು, ಅವರ ಅನುಚರ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವ ತಮ್ಮ ಹೆಸರೇ ಹೇಳಲ್ಲ ಇಡೀ ಗ್ರಂಥದಲ್ಲಿ ಎಲ್ಲೂ ಕೂಡ. ಎಷ್ಟು ಅದ್ಭುತ ಅಂದ್ರೆ ಅವರನ್ನ, ತನ್ನ ತಂದೆಯನ್ನ ಅಜ್ಜನನ್ನ ಒಂದು ದಿವಸವೂ ಕೂಡ ಹೆಸರು ಹೇಳಿ ಕರೆಯಲ್ಲ. ಅವ್ರ ಹೆಸರು ಹೇಳಲ್ಲ ಬಿಡಿ, ಅವ್ರ ಹೆಸರು ಹೇಳು ಕರೆಯಲ್ಲ. ಅವರ ಶಿಷ್ಯ ನಾನು ಅಂತ ತ್ರೈವಿಕ್ರಮಾರ್ಯ ಅನುಚರ. ತ್ರೈವಿಕ್ರಮಾರ್ಯ ಅಂತಂದ್ರೆ ತ್ರಿವಿಕ್ರಮರ ಮಗ ನಾರಾಯಣ ಪಂಡಿತರು, ನಾರಾಯಣ ಪಂಡಿತರ ಅನುಚರ, ನಾನು ಸೇವಕ. ಕೃತ್ವೇಮಾಂ ಪ್ರಾಪಯದ್ಧರೌ, ಇದನ್ನು ಮಾಡಿ ದೇವರಿಗೆ ಅರ್ಪಿಸ್ತಾ ಇದ್ದೇನೆ.
ಸಮಸ್ತರಿಗಿಂತ ಹಿರಿಯನೆನಿಸಿದಂತಹ ಪ್ರಿಯತಮನೆನಿಸಿದಂತಹ ಭಗವಂತನಲ್ಲಿ ನನ್ನ ನಮಸ್ಕಾರಗಳು. ಪ್ರಾಣೇಶನಿಗೆ ಎಲ್ಲ ದೇವತೆಗಳು ಹೇಗೆ ಅತ್ಯಂತ ಹತ್ತಿರದವನು ಅಂತ ಸುಖದಿಂದ ಅವನನ್ನ ಪ್ರಾರ್ಥಿಸ್ತಾರೋ ಅಂತ ಪ್ರಾಣೇಶನಿಗೆ ನಮಸ್ಕಾರ. ಪರಮ ಗುರುಗಳೆನಿಸಿದಂತಹ ನಮ್ಮೆಲ್ಲರನ್ನು ದಾಸರನ್ನಾಗಿ ಸ್ವೀಕರಿಸಿದ ಗುರುಗಳ ತಂದೆ, ಅಜ್ಜ ಇವರಿಗೆಲ್ಲ ನಮಸ್ಕಾರ. ನಮೋವಸ್ತದ್ದಾಸದಾಸಾಹ ತದ್ದಾಸಾಹ ಪುನರ್ವಿ ಗುರುಭ್ಯೋ ಮುಹುರಪಿ. ಇನ್ನು ಇಂತಹ ಜ್ಞಾನದ ಪರಂಪರೆಯಲ್ಲಿ ಯಾರೆಲ್ಲ ಸಾಗಿ ಬಂದಿದ್ದಾರೋ ಅವರಿಗೆಲ್ಲ ನಮಸ್ಕಾರ ಅಂತ ಮಾತು ಹೇಳಿ ಕೊನೆಗೆ ಆಚಾರ್ಯ ಮತಯೇ ಶರನಿಧಿಗತಯೇ ದುರ್ಜನ ವೃಕ್ಷಾಯ ಸಾಧು ರಕ್ಷಾಯ ದಶಮತಯೇ ಅತಿಮತಯೇ ಮಮ ಭವತು ಮನೋ ಮರುತ್ಪತಯೇ. ಆಚಾರ್ಯರ ಮಾತು ಉಪನಿಷದ ಅರ್ಥಾನುಸಂಧಾನವನ್ನ ನನ್ನ ಬುದ್ಧಿಗೆ ಅನುಗುಣವಾಗಿ ಭಾಷ್ಯದಲ್ಲಿ ಹೇಳಿದ್ದನ್ನು, ಟೀಕೆಯಲ್ಲಿ ತೋರಿದ್ದನ್ನು ಎಷ್ಟು ನನಗೆ ಯೋಚನೆಗೆ ಬಂತು ಅಷ್ಟನ್ನ ನಿಮ್ಮ ಮುಂದೆ ಹಂಚಿದ್ದೇನೆ. ಅಂತಹ ಪೂರ್ಣಮತಿಯುಳ್ಳ ದುರ್ಜನರ ಪಕ್ಷವನ್ನ ನಾಶ ಮಾಡುವ ಭಗವಂತನ ರಾಮಚಂದ್ರನ ಸೇವೆ ಮಾಡಿದ 10 ಬುದ್ಧಿಯುಳ್ಳ ಆಚಾರ್ಯರ ಪಾದಕ್ಕೆ, ಮಾರುತಿಯ 3 ರೂಪಕ್ಕೆ ನಮಸ್ಕಾರ. ಇಮಾಮಾಚಾರ್ಯ ಗೋವಿಂದ ಪ್ರಮುಷ್ಟಾಂ ಶಬ್ದೋರ್ಥತಃ ವಿತೇನೆ ವಿಮಲಾಂ ಟೀಕಾಂ ವಿದುಷಾಮೇವ ತೋಷಣೀಂ. ಸಜ್ಜನರಿಗೆ, ವಿದ್ವಾಂಸರಿಗೆ ಖುಷಿ ಕೊಡುವಂತಹ ಈ ಟೀಕೆಯನ್ನ ಆಚಾರ್ಯ ಗೋವಿಂದನು ಶಬ್ದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸರಿಯಾದ ಅರ್ಥವನ್ನ ತಿಳಿಸುವ ಪ್ರಮುಷ್ಟವಾದ ವಿವರಣೆಯನ್ನು ವಿತೇನೆ ರಚಿಸಿಕೊಟ್ಟಿದ್ದಾನೆ. ಇದರಿಂದ ಸಜ್ಜನ ತೋಷಣಿ, ಇದರಿಂದ ಸಜ್ಜನರು ತುಷ್ಟರಾಗಲಿ ಅನ್ನುವ ಮಾತಿನೊಂದಿಗೆ ಈ ಚಿಂತನೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ಪಾಠದಲ್ಲಿ ಮುಂದಿನ ಉಪನಿಷತ್ತಿನ ಭಾಗವನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾ ಕೃಷ್ಣ ಅರ್ಪಣ.